ನಮಸ್ಕಾರ, ಡಾಕ್ಟರ್ ಶ್ರೀರಂಗ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟು. ಜನ ಕೇಳ್ತಾರೆ ಒ ಪಿ ಡಿಗೆ ಬಂದ್ಬಿಟ್ಟು, ಸರ್ ನಾನು ಬಿ ಪಿ ಮೆಜರ್ ಮಾಡಿಸ್ಕೊಳ್ತೀನಿ, ಮನೇಲಿದ್ದಾಗ ಜಸ್ಟ್ ಮೆಟ್ಲಿಟ್ಕೊಂಡು ಬಂದ್ಬಿಟ್ಟು ಬೆಳಿಗ್ಗೆ ಬಿ ಪಿ ಚೆಕ್ ಮಾಡಿದ ತಕ್ಷಣ ಆಯಿತು, ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, 180 100 ಇತ್ತು. ಯೂಶಲಿ ಹೇಳ್ತಿರಲ್ಲ 120 ಅಷ್ಟೇ, ಹಾಕಿಲ್ಲ ಅಂತ ಬಂದು ಕೇಳ್ತಾರೆ. ಬಿ ಪಿ ಅಂತ ಒಂದು ಹೇಳಿದ್ಬಿಟ್ಟು ಇಟ್ ಈಸ್ ಡೈನಮಿಕ್ ಎಂಟಿಟಿ. ಅಕಸ್ಮಾತು ಮೈಗೆ ಏನಾದರೂ ರಿಕ್ವೈರ್ಮೆಂಟ್ ಜಾಸ್ತಿ ಇತ್ತು ನಡೆದಾಗ ಅಥವಾ ಓಡಿದಾಗ ಅಥವಾ ಏನಾದರೂ ಕೆಲಸ ಮಾಡ್ತಿದ್ದಾಗ, ನಾರ್ಮಲ್ ಆಗಿರೋ ಬಿ ಪಿ ವಿಲ್ ಬಿ ಹೈ ಓನ್ಲಿ. ನಾರ್ಮಲ್ ಆಗಿ 120 120 ಇದ್ದರೆ ಆ ಮನುಷ್ಯಂಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದು, ಬ್ಲಡ್ ಜಾಸ್ತಿ ಬೇಕಿರೋದ್ರಿಂದ ಹಾರ್ಟ್ ಜೋರಾಗಿ ಪಂಪ್ ಮಾಡೋದ್ರಿಂದ ಸ್ವಲ್ಪ ಬಿ ಪಿ ಆ ಟೈಮಲ್ಲಿ ಟ್ರಾನ್ಸಿಯೆಂಟಾಗಿ ಜಾಸ್ತಿ ಇರುತ್ತೆ ಅಷ್ಟೇ. ನಾವು ಕೇಳೋವಂಥ ಬಿ ಪಿ ಬಂದ್ಬಿಟ್ಟು ಅದು ರೆಸ್ಟಿಂಗ್ ಬಿ ಪಿ ಅಂತ. ರೆಸ್ಟಿಂಗ್ ಬಿ ಪಿ ಅಂದ್ರೆ ಏನು? ಪೇಷಂಟು 2 ಅವರ್ ಮುಂಚೆ ಕಾಫಿ ಕುಡಿಯೋಂಗಿಲ್ಲ ಬಿ ಪಿ ಮೆಜರ್ ಮಾಡೋಕ್ಕೆ ಮುಂಚೆ. ಆಮೇಲೆ ಸ್ಮೋಕಿಂಗ್ ಏನಾದರೂ ಅಭ್ಯಾಸಗಳಿದ್ರೆ ಅದನ್ನು ಮಾಡೋಂಗಿಲ್ಲ, ಲೆಕ್ಕ ಮಾಡೋಂಗಿಲ್ಲ. ಅದೆಲ್ಲ ಬಂದು ಕೂತಾಗ ಅಟ್ಲೀಸ್ಟ್ ಒಂದು 10 ರಿಂದ 15 ನಿಮಿಷ ರೆಸ್ಟ್ ತಗೊಂಡು, ಬ್ಯಾಕು ಸಪೋರ್ಟ್ ಇರುವಂಥ ಚೇರಲ್ಲಿ ಕೂತ್ಕೊಂಡು, ಎರಡು ಕಾಲು ನೆಲದ ಮೇಲೆ ಇಟ್ಕೊಂಡು ಕೂತ್ಕೊಂಡು, ಡಾಕ್ಟ್ರ್ ಏನು ಹೇಳ್ಬಿಡ್ತಾರೋ ಅಂತ ಒಂದಷ್ಟು ಜನ ಭಯ ಪಟ್ಕೊಳ್ತಾರೆ. ಸೊ ಆ ಥರ ಭಯ ಪಟ್ಕೊಂಡು ಕೂತ್ಕೊಂಡಾಗ ನ್ಯಾಚುರಲ್ ರೆಸ್ಪಾನ್ಸ್ ಅದು ಬಿ ಪಿ ಜಾಸ್ತಿ ಆಗೋಂಥದ್ದು. ಸೊ ಬೇಸಿಕಲಿ ಇಟ್ಸ್ ಎ ಡೈನಮಿಕ್ ಎಂಟಿಟಿ, ಸ್ಟ್ಯಾಟಿಕಲ್, ಫಿಕ್ಸ್ ಆಗಿ 120 80 ಅಂತ ಹೇಳಲಿಕ್ಕಾಗಲ್ಲ. ಸೊ ಬಿ ಪಿ ಮೆಜರ್ ಮಾಡೋದು ರೆಸ್ಟಿಂಗ್ ಬಿ ಪಿಯಲ್ಲಿ ಮೆಜರ್ ಮಾಡಬೇಕು. ಅದಕ್ಕೆ ಯೂಶಲಿ ಕ್ಲಿನಿಕ್ಗೆ ಬರೋಕ್ಕೆ ಮುಂಚೆ ಅಥವಾ ಆಸ್ಪತ್ರೆಗೆ ಬರೋಕ್ಕೆ ಒಂದು 10-15 ನಿಮಿಷ ಮುಂಚೆ ಬಂದು ಪೇಷಂಟು ಕುತ್ಕೊಂಡು ಸಮಾಧಾನವಾಗಿದ್ಬಿಟ್ಟು ಆಮೇಲೆ ಬಿ ಪಿನ ತೋರಿಸ್ಕೋಬೇಕಾಗ್ತದೆ. ನೀವು ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಸರ್ ಇನ್ನು 15 ನಿಮಿಷದಲ್ಲಿ ನಾವೆಲ್ಲೋ ಹೋಗಬೇಕು ಅಂತ ಅಂದ್ಬಿಟ್ಟು ಮೆಜರ್ ಮಾಡಿಸ್ಕೊಂಡ್ಬಿಟ್ರೆ, ಕಲಿಯಿದೆ ಕಾರ್ಗಳಿಂದ ಇಳಿದ್ಬಿಟ್ಟು ಒ ಪಿ ಡಿಗೆ ಓಡ್ಕೊಂಡ್ಬಂದ್ಬಿಟ್ಟು ಬಿ ಪಿ ಚೆಕ್ ಮಾಡಿದ್ರೆ ನಿಮಗಲ್ಲ, ನಾರ್ಮಲ್ ಹ್ಯೂಮನ್ ರೆಸ್ಪಾನ್ಸ್ ನಾವು ಮೆಜರ್ ಮಾಡಿಕೊಂಡ್ರೆ ಜಾಸ್ತಿ ಇರುತ್ತೆ. ಅದನ್ನು ನಾವು ಹೈಪರ್ ಟೆನ್ಷನ್ ಅಂತ ಹೇಳೋದು. ಸೊ ಬಿ ಪಿ ಮೆಜರ್ ಮಾಡಿಸ್ಕೊಳ್ಬೇಕಾದ್ರೆ ಯಾವಾಗಲೂ ಆರಾಮಾಗಿ ಒಂದು ಅರ್ಧ ಗಂಟೆ ಮುಂಚೆ ಬಂದು ಕ್ಲಿನಿಕ್ಗಳಲ್ಲಿ ಆರಾಮಾಗಿ ರೆಸ್ಟ್ ತಗೊಂಡು ನೆಮ್ಮದಿಯಾಗಿ ಬಿ ಪಿ ಮೆಜರ್ ಮಾಡಿಸ್ಕೊಂಡ್ರೆ ಅದು ಬಂದು ರೆಸ್ಟಿಂಗ್ ಬಿ ಪಿ ಅಂತ ಹೇಳ್ತೀವಿ. ಅದನ್ನು ಟಾರ್ಗೆಟ್ ಕೊಡ್ತೀವಿ ನಾವು, ಇದು ಇಷ್ಟಿದ್ರೆ ಜಾಸ್ತಿ ಇರುತ್ತೆ ಅಂತ. ಅದು 140/90ಕ್ಕಿಂತ ಜಾಸ್ತಿ ಇದ್ದರೆ, ಇಲ್ಲ ಕೆಲವು ರಿಸ್ಕ್ ಫ್ಯಾಕ್ಟರ್ ಇದ್ದವ್ರಿಗೆ 130/85ಕ್ಕಿಂತ ಜಾಸ್ತಿ ಇದ್ದರೆ ಯೂಶಲಿ ಬಿ ಪಿ ಮಾತ್ರೆಗಳನ್ನ ಶುರು ಮಾಡ್ತಾರೆ ನೋಡಿಕೊಂಡು.